ನೀರು ಕೊಡಪ್ಪ. ಒಂಚೂರು ಈ ಕಡೆ ಬರೋಣ. ಬನ್ನಿ. ನೀವು ಜಾಸ್ತಿ ಡೀಪ್ ಒಂಚೂರು ಆ ಕಡೆ ಹೋಗಿ. ಅಜ್ಜಿ ಈ ಕಡೆ ತಿರ್ಗಿಸಿ ಗೋಡೆ ಹತ್ರ ಹೋಗಿ. ಇವಾಗ ಹಂಗೆ ನೀವು ಕೆಲಸ ಮಾಡಿ. ಫೋಟೋ ತಕೊಂಡ್ರಾ? ಫೋಟೋ ತೆಗೀರಿ ಒಂದು ಎರಡು. ಎಲ್ಲ ತುಂಬ ತೆಗಿರಿ ಫೋಟೋ ಸರ್. ಫೋಟೋ ತೆಗೀರಿ. ಮೊಬೈಲಲ್ಲಿ ಭೂಪತಿ ಇಲ್ವಾ? ಬರ್ತಾರೆ. ಫೋಟೋ ತೆಗೀರಿ ಬಂದು ಹಂಗೆ ಇಟ್ಕೊಳಮ್ಮ ಸ್ವಲ್ಪ. ಕೆಳಗಡೆ ಕುತ್ಕೋ, ಕೆಳಗಡೆ ನಿಂತ್ಕೋ ಹಂಗೆ. ಅಲ್ಲಿ ಕೈ ಹಿಡ್ಕೊಳ್ಳಿ. ನೀವು ಬೆಳೆದಂಗೆ ಅದು ಬೆಳಿಬೇಕು. ಅವ್ರ ಕೈ ರಾಶಿ ಚೆನ್ನಾಗಿದೆ, ಬೆಳೆಯುತ್ತೆ. ಯಾರು ಬಂದ್ರಾ ಸರ್? ಮುಖ್ಯವಾದ ನಂಬರ್ ಬಂದ್ರು. ಬಡ್ಡಿಗೆ ಅದು ಓಪನ್ ಅಮ್ಮ ಅವ್ರು ಬೇಡ ಇವರೇ ಹಗಲು ರಾತ್ರಿ ಅಲ್ಲಿ ನಿಂತ್ಕೊಂಡು ಬೈದಾರಲ್ಲ, ಬೇಜಾರು ಮಾಡ್ಕೊಂಡಿದ್ರು. ಅಮ್ಮ ಬಂದೆ ಬಾ ವಾಂಗೆ ಮುಂದೆ ಬಾ. ಕಟ್ಟು ಹೊರಗಡೆ ಬಂದ್ರೆ ಎರಡು ಬೈತಾ ಇತ್ತು. ನಮಸ್ಕಾರ ಸರ್. ನಮ್ಮ ಕೈಲಿ ಕೂಡ ಕಲಿಯುತ್ತೆ ಕೊಟ್ಟು ಇಲ್ಲಿ ಸಾಂಗ್ ಪೂಜೆ ಆಯ್ತು. ಇದು ಅದು ನೆಕ್ಸ್ಟ್ ಒಬ್ರು ರೆಡಿ ಮಾಡಿಸ್ಬಿಡ್ರಿ. ಅದನ್ನ ಕಿತ್ಬಿಟ್ಟು ಇನ್ನೊಂದು ಸುಮ್ಮನೆ ಅದೇ ಒಂದು ನೀವು ಎರಡು ಬೇರೆ ಕೈ ಬಿಡ್ಸಿ. ವಿಡಿಯೋಗಿಂದ ಫೋಟೋಗಳು ಫೋಟೋಗಳು ತೆಗೀರಿ. துணி கரெக்டாக போடு அம்மாவுக்கு நீ துணி போடு நீ அப்படியே திரும்ப இப்படி திரும்ப போட்டோ முடிஞ்ச 10 பேர் பார்ப்பாங்க ஃபேஸ்புக்கில். அதனால உஷாராக இருங்க. உஷார் இல்லை வீட்டில் இல்லையா? சொல்லுங்க ಶೇಖರ್. ನೀರು ಹಾಕಿ ಅಮ್ಮ. தண்ணி அப்படி பாருங்க. அது இருக்கா? அப்படியே இருக்கா? இல்லை அப்புறம் போடல சார். தங்கமணி வாமா. நாங்கள் சார் இல்லை நாங்கள். ஹலோ ಏನಾಯ್ತು ನೋಡಿ. ಮಣ್ಣು ಮಿಕ್ಸಿಂಗ್ ಹೆಂಗ ಸರ್? ಬನ್ನಿ ಹಾಕಿ ಸರ್, ಹಾಕಿ. ಜೀವನ್ ಸರ್ ಹತ್ರ ಕೊಡಿ. ಬನ್ನಿ ವಾಸು ಇಟ್ಕೊಳ್ಳಿ. ಯಾರು ಹಿಡಬೇಕು ಇಟ್ಕೊಳ್ಳಿ. ಸೈಡ್ ನಿಲ್ಲುಗ ಸರ್. ಹಂಗೆ ಮುಖ ಸ್ವಲ್ಪ ಮಕ್ಕ ತೋರಿಸಿ ಸರ್. ಇಬ್ಬರು ಹಾಕಿ ನೀರು ಹಾಕಿ. ಇನ್ನೊಂದು ಸ್ವಲ್ಪ ಮಣ್ಣು ಹಾಕಿ.
ಮೇಸ್ತ್ರಿ ಕೆಲಸ ಚೆನ್ನಾಗಿ ಮಾಡ್ತಿದ್ದೆ. ಹಾಕಿ ಸರ್ ಟೈಲ್ಸ್ ಹಾಕಿ. ಹಾಕವ್ರೆ ತಾನೆ, ನೀವು ಒಂದು ಜಗ್ ಹಾಕಿ ವಾಸುದೇವನ್ ಟೈಲ್ಸ್ ಹಾಕವ್ರೆ. ಹಾಕಿ, ಎಲ್ಲರೂ ಒಂದೊಂದು ಜಗ್ ಹಾಕಿ. ಹಾಕಿ, ನೀವು ಒಂದೊಂದು ಜಗ್ ಹಾಕಿ. ಹ್ಞೂ, ಇನ್ನೂ ಸ್ವಲ್ಪ ಗೊಬ್ಬರ ಹಾಕಂಗಿರ. ಹಸು ನೋಡ್ಕೋಬೇಕು. ಇನ್ನೂ ಇದೆಯಾ ಗೊಬ್ಬರ? ಹಾಕಂಗಿರ ಹಾಕಿ. ಒಂದು ಅದೇ ಅಲ್ಲ ಅದು ಬರೀ ನೀರಾಗುತ್ತೆ, ಅದಕ್ಕೆ ಹಾಕಿ. ಸ್ವಲ್ಪ ಹಾಕಿ, ಅದನ್ನು ಅದಕ್ಕೆ ಹೊಡಬೇಕು. ಎಲ್ಲೋ ಹೋಗ್ತಾ ಇದೆ ಅದು, ನೀರ ಅದು ಕಾಂಪೌಂಡ್ ಒಳಗಡೆ ಹೋಗ್ತಾ ಇದೆ. ಸರಿ, ಆಯ್ತು ಸರ್, ಮಾತಾಡ್ತೀರಾ? ಹಾಕಿ, ಫೋಟೋ ಮಾಡ್ಕೊಳ್ಳಿ ಯಾರಾದರೂ. ಫೋಟೋಗಳು ಮಾಡಿ ನೋಡಿ, ಇಟ್ಕೊಳ್ಳಿ. ಕರೆಕ್ಟಾಗಿ ಹಿಡಿತೀರಾ? ಹಿಂಗೆ ಕಟ್ ಮಾಡಿಬಿಡಿ, ಫೋಲ್ಡ್ ಮಾಡಿಬಿಡಿ. ಬನ್ನಿ ಸರ್, ಈ ಕಡೆ ಸಾಕ ಅಲ್ಲಲ್ಲ ಇರ್ಲಿ ಕಂಟಿನ್ಯೂ. ನೀವು ಬಿಡಿ ಬಿಡಿ ಎಲ್ಲ ನಿಂತ್ಕೊಳ್ಳಿ. ಇಲ್ಲ ಇಲ್ಲ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ NG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬೆಂಗಳೂರು ಪಶ್ಚಿಮ ಜಿಲ್ಲೆಯ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ದಯಾನಂದ ನಗರ ವಾರ್ಡ್ನಲ್ಲಿ ಇದ್ದೀವಿ. ಇದು ಬಂದು ಸ್ಥಳ ಮುದ್ದಪ್ಪ ಗಾರ್ಡನ್, ಅಂದ್ರೆ ನಮ್ಮ ಕಚೇರಿ ಪ್ರಕಾಶ್ ನಗರದಲ್ಲಿದೆ. ಅದ್ರ ಹಿಂಭಾಗ ಬರುವಂತಹ ಸ್ಥಳದಲ್ಲಿ ನಾವಿರುವಂತದ್ದು. ಈಗ ನೀವು ನೋಡ್ತಾ ಇದ್ರಿ 3 ಗಿಡಗಳನ್ನ ಇಲ್ಲಿ ನೆಟ್ವಿ. ಯಾಕೆ ಈ ಜಾಗದಲ್ಲಿ ಇವತ್ತು ನಾವು ಈ ಗಿಡಗಳನ್ನ ನೆಟ್ಟಿದ್ದೀವಿ ಅಂದ್ರೆ, ಕಳೆದ 16 ವರ್ಷಗಳಿಂದಾನೆ ಅಂತ ಹೇಳ್ಬೋದು. 16 ವರ್ಷಗಳಿಂದ ಇದು ಒಂದು ಬ್ಲಾಕ್ ಸ್ಪಾಟ್ ಆಗಿತ್ತು. ಈಗ ನಾವು ನಿಂತಿರುವಂತಹ ಸ್ಥಳ ಮತ್ತೆ ಅಕ್ಕಪಕ್ಕ ಬ್ಲಾಕ್ ಸ್ಪಾಟ್ ಆಗಿತ್ತು. ಕಸ ಸರಿಯಾಗಿ ಎತ್ತುತ್ತಾ ಇಲ್ಲ, ಮತ್ತೆ ಜನ ಬಂದು ಕಸನ ಹಾಕ್ತಾ ಇದ್ದಾರೆ. ಇದನ್ನ ಕ್ಲೀನ್ ಮಾಡ್ಬಿಡಿ, ನಾವು ಅದನ್ನ ನೋಡ್ಕೋತೀವಿ ಅಂತ ಹೇಳಿದ್ರು ಯಾರು ಇದನ್ನ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಇಲ್ಲಿನ ಸ್ಥಳೀಯರು, ನಮ್ಮ ಪಕ್ಷದ ರಾಜಾಜಿನಗರದ ಅಧ್ಯಕ್ಷರಾಗಿರುವಂತಹ ವಾಸುದೇವನ್ರವರು ಏನು ಇಲ್ಲಿನ ಸ್ಥಳೀಯ ನಾಯಕತ್ವವನ್ನ ಕೊಟ್ಟು KRS ಪಕ್ಷವನ್ನ ಮುನ್ನಡೆಸುತ್ತಿರುವಂತವರು, ಇದ್ರ ಬಗ್ಗೆ ಒಂದು ಇನಿಷಿಯೇಟ್ ತಗೊಂಡು ಪದೇ ಪದೇ ಇಲ್ಲಿನ ಅಧಿಕಾರಿಗಳ ಜೊತೆ ಮಾತಾಡ್ತಾ, ಹೆಲ್ತ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ, ಈಗ ಅದಕ್ಕೊಂದು ಉತ್ತರ ಸಿಕ್ಕಿದೆ. ಇಲ್ಲಿರುವಂತಹ ಬ್ಲಾಕ್ ಸ್ಪಾಟ್ ನೀವು ನೋಡಬಹುದು. ನಮ್ಮ ಪಕ್ಕಕ್ಕೆ ಬ್ಲಾಕ್ ಸ್ಪಾಟ್ ಇತ್ತು, ಅದು ಕ್ಲಿಯರ್ ಆಗಿದೆ. ಅದ್ರ ಜೊತೆಗೆ ಇಲ್ಲಿಂದ ಸುಮಾರು 100 ಮೀಟರ್ ಅಲ್ಲೂ ಒಂದು ದೊಡ್ಡ ಬ್ಲಾಕ್ ಸ್ಪಾಟ್ ಇತ್ತು ಕಳೆದ ವಾರ. ಅದನ್ನು ಸಹ ತಿರುಗುಗೊಳಿಸಿ ಇವತ್ತು ನಿಜವಾಗ್ಲೂ ಈ ರಸ್ತೆ, ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲಿ ಬರೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಕಸದ ರಾಶಿ ಇತ್ತು. ಇವತ್ತು ನೋಡಿದ್ರೆ ಇಲ್ಲಿನ ನಿಜವಾಗ್ಲೂ ಇಲ್ಲಿನ ಸ್ಥಳೀಯರಿಗೆ ವಾಸುದೇವನ್ ಅವರು ಮಾಡಿರುವಂತಹ ಕೆಲಸದ ಬಗ್ಗೆ ಒಂದು ಪ್ರಶಂಸೆ ಇದೆ. ಆ ಕಾರಣದಿಂದಾಗಿ ಇವತ್ತು ಇಲ್ಲಿ ಮತ್ತೆ ಬ್ಲಾಕ್ ಸ್ಪಾಟ್ ಆಗಬಾರ್ದು, ನಾವು ಪರಿಸರವನ್ನ ಉಳಿಸಬೇಕು. ಯಾಕೆಂದ್ರೆ ಇವತ್ತು ಬೆಂಗಳೂರು ನಗರದಲ್ಲಿ ನಿಮಗೆ ಗೊತ್ತಿದೆ, ಎಲ್ಲೆಲ್ಲಿ ಹೆಚ್ಚು ಕಸದ ರಾಶಿ ಆಗ್ತಾ ಇದೆಯೋ BBMP ಅವರೇನೆ ಆ ಕಸವನ್ನ ಸರಿಯಾಗಿ ನಿರ್ವಹಣೆ ಮಾಡಕ್ಕಾಗ್ದಲೆ ಕೆಲವು ಕಡೆ ಬೆಂಕಿ ಹಚ್ತಾ ಇದ್ದಾರೆ. ಇನ್ನು ಇಲ್ಲೆಲ್ಲಿ ಬೆಂಕಿ ಹಚ್ಬಿಡ್ತಾರೋ ಅನ್ನೋ ಕಾರಣಕ್ಕೆ ಅದಾಗಬಾರ್ದು. ಪರಿಸರವನ್ನ ಉಳಿಸುವುದು ನಮ್ಮೆಲ್ಲರ ರಕ್ಷಣೆ ಅನ್ನೋ ಕಾರಣಕ್ಕೆ ಇವತ್ತು ಈ ಬ್ಲಾಕ್ ಸ್ಪಾಟ್ಗೆ 3 ಗಿಡಗಳನ್ನ ನಾವು ನೆಟ್ಟಿದ್ದೀವಿ. ಅದನ್ನ ಪೋಷಣೆ ಮಾಡುವುದು ನಮ್ಮ ವಾಸುದೇವನ್ ಮತ್ತು ಅವರ ತಂಡದ ಕರ್ತವ್ಯ ಆಗಿರುತ್ತೆ. ಇದ್ರ ಜೊತೆಗೆ BBMP ಅವ್ರಿಗೆ ಏನು ಫಾರೆಸ್ಟ್ ವಿಂಗ್ ಬರುತ್ತೆ ಅವ್ರಿಗೆ ಹೇಳಿ, ಇಲ್ಲೇನು ಟ್ರೀ ಗಾರ್ಡ್ಸ್ ಬರುತ್ತೆ ಆ 3ಕ್ಕೂ ಒಂದು ಟ್ರೀ ಗಾರ್ಡ್ಸ್ ಹಾಕ್ಬೇಕು, ಅವಾಗ ಇದನ್ನ ಒಂದು ರಕ್ಷಣೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ, ಈ ರೀತಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರು ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಾದ್ಯಂತ ಯಾವ್ಯಾವ ಸಂದರ್ಭದಲ್ಲಿ ಜನರಿಗಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸುವಂತಹ ಕೆಲಸವನ್ನ ನಾವು ದಿನನಿತ್ಯ ಮಾಡ್ತಾ ಇದ್ದೀವಿ. ಇಲ್ಲಿ ಹಂಗೆ ತೋರಿಸಿ ಮಂಜುನಾಥ್, ಅದೊಂದು ಐ ಮಾಸ್ಕ್ ಸುಮಾರು 3 ವರ್ಷಗಳಿಂದ 5 ವರ್ಷಗಳಿಂದ ಅದು ಲೈಟ್ ಕಂಡೇ ಇರಲಿಲ್ಲ. ಇಲ್ಲಿನ ಜನರಿಗೆ ಬೆಳಕು ಅನ್ನೋದೇ ಇರಲಿಲ್ಲ. ಆದ್ರೆ ಲಕ್ಷಾಂತರ ರೂಪಾಯಿ ಅದನ್ನ ಖರ್ಚು ಮಾಡಿ ಅದನ್ನ ಮಾಡಿದಂಥದ್ದು. ಆದ್ರೆ ಸತತ ಪರಿಶ್ರಮದ ಕಾರಣದಿಂದ ಇವತ್ತು ಅಲ್ಲಿ ಐ ಮಾಸ್ಕ್ ಲೈಟ್ ಬಂದಿದೆ, ಬೆಳಕು ಬರ್ತಾ ಇದೆ. ಮುದ್ದಪ್ಪ ಗಾರ್ಡನ್ ಜನರಿಗೆ ನಿಜವಾಗ್ಲೂ ಇವತ್ತು ಈ ಸ್ಥಳೀಯರಾದಂತ ವಾಸುದೇವನ್ ಮತ್ತು ಅವ್ರ ತಂಡ ಒಂದು ಬೆಳಕನ್ನ ಕೊಡ್ತಾ ಇದೆ. ದಯಮಾಡಿ ಜನ ಏನು ಈ ಭಾಗದ ಜನ ಇದ್ದೀರಾ, ನೀವು ವಾಸುದೇವನ್ ಅವ್ರ ಜೊತೆ ನಿಲ್ಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀವಿ. ಕಳೆದ ಒಂದು ವರ್ಷದ 6 ತಿಂಗಳ ಹಿಂದೆ ಇಲ್ಲೊಂದು
ಏನು ಅಂಗನವಾಡಿ ಕೇಂದ್ರ ಇತ್ತು, ಇವತ್ತೋ ನಾಳೆನೋ ಅದು ಬಿದೋಗೋ ರೀತಿ ಇತ್ತು. ಆದ್ರೂ ಅದೇ ಜಾಗದಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬಂದಿಲ್ಲಿನ ಪೋಷಕರು ಅಂಗನವಾಡಿ ಬಿಡ್ತಾ ಇದ್ರು. ಇವತ್ತು ಅವ್ರು ವಾಸುದೇವನವರ ಕಾರಣಕ್ಕಾಗಿಯೇ ಆ ಅಂಗನವಾಡಿಯನ್ನ ನಾವು ಇನ್ನೊಂದು ಕಡೆಗೆ BBMP ಕಚೇರಿಗೆ ಶಿಫ್ಟ್ ಮಾಡ್ತಿರುವಂತದ್ದು. ಇದು 7ನೇ ಕ್ಲಾಸ್ನಂತೆ. ಇದು ದೊಡ್ಡ ಮಟ್ಟದಲ್ಲಿ ಇಲ್ಲಿನ ಸ್ಥಳೀಯ ಜನರಿಗೆ ತಿಳಿದಿದೆ. ಹೀಗಾಗಿ ಇವತ್ತು ಯಾರೋ ಮಾಡಕ್ಕಾಗದೇ ಇರುವಂತದ್ದು, ಏನು ಸ್ಥಳೀಯವಾಗಿದ್ದಂತ ಮಾಜಿ ಕಾರ್ಪೊರೇಟರ್ಗಳಾಗ್ಲಿ ಶಾಸಕರಾಗ್ಲಿ ಮಾಡೋಕ್ಕಾಗದೇ ಇರುವಂತಹ ಕೆಲಸವನ್ನ ಇವತ್ತು ನಾವು KRS ಪಕ್ಷದ ತಂಡ ಮಾಡ್ತಾ ಇದೆ. ಹಾಗಾಗಿ ಮುಂಬರುವಂತಹ ಏನು GBA ಚುನಾವಣೆಯಲ್ಲಿ ಇಲ್ಲಿಂದ ಸ್ಪರ್ಧೆ ಮಾಡುವಂತ ವಾಸುದೇವನವ್ರಿಗೆ ಇಲ್ಲಿನ ಜನ ಬೆಂಬಲವನ್ನ ಕೊಡಬೇಕು. ಏನು ಅಧಿಕಾರ ಇಲ್ಲದಲ್ಲೇ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇರುವಂತಹ KRS ಪಕ್ಷವನ್ನ ಅಧಿಕಾರಕ್ಕೆ ಬಂದ್ರೆ ನಿಜವಾಗ್ಲೂ ದಯಾನಂದ ನಗರ ಮತ್ತು ಬಂಡಿರೆಡ್ಡಿ ವಾರ್ಡು ಯಾವ ರೀತಿಯಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನ ನಿಮ್ಗೆ ಇದು ತೋರಿಸ್ತಾ ಇದೀವಿ ಅಷ್ಟೇ ಸ್ಯಾಂಪಲ್ ಆಗಿ. ಅಧಿಕಾರಿಗಳನ್ನ ಇಟ್ಟು ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಅಧಿಕಾರಿಗಳಿಗೆ ಮುಲಾಜ್ ಕೊಡ್ದಲೇನೆ ನಮ್ಮ ಏರಿಯಾದಲ್ಲಿ ನಮ್ಮ ರಸ್ತೆಯಲ್ಲಿ ನಮ್ಮ ಮನೆ ಮುಂದೆ ಸ್ವಚ್ಛತೆಯಿಂದ ಇರಬೇಕು. ನಮಗೆ ಮೂಲಭೂತ ಸೌಕರ್ಯಗಳು ಏನು ರಸ್ತೆ ಇರ್ಬೋದು, ಗುಂಡಿ ಸಮಸ್ಯೆ ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಯಾವುದೇ ಸಮಸ್ಯೆ ಇದ್ರು ಸ್ಥಳೀಯರು ವಾಸುದೇವನವರ ಸಂಪರ್ಕಿಸಬಹುದು. ನಿಮ್ಗೆ ಏನೇ ಸಮಸ್ಯೆ ಇದ್ರು ಅದಕ್ಕೆ ಪರಿಹಾರ ಕೊಡುವಂತ ಕೆಲಸ ನಾವು ನಮ್ಮ ತಂಡ ಮಾಡ್ತೀವಿ, ವಾಸುದೇವನವ್ರ ಮುಖಾಂತರ ನಾವು ಮಾಡಿಸ್ತೀವಿ ಅಂತ ಇಲ್ಲಿನ ಜನತೆಗೆ ನಾನು ಕೇಳ್ಕೊತೀನಿ. ಮತ್ತೆ ಈ ರೀತಿಯಾದಂಥ ಕೆಲಸಗಳನ್ನ ನೀವು ಇನ್ನೂ ಹೆಚ್ಚು ಮಾಡಬೇಕು. ನಿಮ್ಗೆ ಇದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟೀಸ್ ಇದ್ದಂಗೆ. ಇದನ್ನ ಮುಂದುವರಿಸ್ತಾ ಏನು ಜನರ ಸಮಸ್ಯೆಗಳಿದೆ, ಮೂಲಭೂತ ಸೌಕರ್ಯಗಳಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅದನ್ನ ಬಗೆಹರಿಸುವಂತ ಕೆಲಸವನ್ನ ನೀವು ಮಾಡಬೇಕು. ಜನರ ಜೊತೆ ನೀವು ಪ್ರತಿನಿತ್ಯ ನಿಲ್ಬೇಕು. ಇದನ್ನ ಮಾಡ್ತೀರಾ ಅಂತ ಒಂದು ಭರವಸೆ ಇದೆ. ನೀವೆಲ್ಲರೂ ಇಲ್ಲಿನ ಜನ, ಈ ವಾರ್ಡ್ನ ಜನ ನಮಗೆ ಸ್ಪಂದಿಸಬೇಕು, ನಮ್ಮ ಜೊತೆ ನಿಲ್ಬೇಕು ಅಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಮತ್ತೆ ಇದೇ ಸಂದರ್ಭದಲ್ಲಿ ಇಲ್ಲಿನ ನಮ್ಮ ಏನು ಸೈನಿಕರು ಸೇರಿದ್ದಾರೆ, ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ದೇವರಾಜ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ರವರು, ವಾಸುದೇವನ್, ರಮೇಶ್, ಕೆಲವರು ಹೆಸರು ಇಲ್ಲ ನೀವು ಹೇಳಿ, ನೀವು ಹೇಳಿ, ರಾಜಶೇಖರ್, ಇಲ್ಲಿ ಅಲ್ಲೇ ಹೇಳೋಣ ಹೆಸರು ಹೇಳೋಣ, ಸಾಕು ಹೆಸರುಗಳು ಹೇಳ್ತಿದ್ದೀನಿ. ತಿಮ್ಮಯ್ಯ, ವಿಜಯ್ ಕುಮಾರ್, ರಾಜಶೇಖರ್, ರಮೇಶ್, ಜೋರಾಗಿ ಹೇಳಿ, ಜೋರಾಗಿ ಮಾತಾಡಿ. ಅಂಬು, ಮುತ್ತುಕುಮಾರ್, ಆನಂದ್, ಬಾಬು, ಇವರು ಈ ರೀತಿಯಾಗಿ ಇಷ್ಟು ಜನ ಪ್ರತಿನಿತ್ಯ ಅವರು ವೀರೇಶ್ ಅವರು ಅಷ್ಟೇ ನಾವು ನೋಡಿದಾಗ ತುಂಬಾ ಆಕ್ಟಿವ್ ಆಗಿ ಏನೇ ಆದ್ರೂ ಒಂದು ರೀತಿಯಾಗಿ ನಾವೇನೋ ಮಾಡ್ತಾ ಇದೀವಿ ಹುಮ್ಮಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಂಥವ್ರ ಜೊತೆ ವಾಸುದೇವನವ್ರು ಇದ್ದು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ರೀತಿಯಾಗಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲೇ ನಮಗೆ ದೊಡ್ಡದ ಒಂದು ಶಕ್ತಿ ಇವರೆಲ್ಲ ಇರೋದ್ರಿಂದ ಈ ಶಕ್ತಿ ಇನ್ನೂ ಮುಂದುವರಿಬೇಕು, ಇನ್ನೂ ಹೆಚ್ಚಾಗಬೇಕು. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಹೇಳಿದ್ದೀರಾ ಮೊದಲನೇ ಜಯ ನಂದು ಅಂತ, ಅದನ್ನ ಸಾಕ್ಷಿ ಅಂತ ನಾನು ಮತ್ತೊಮ್ಮೆ ಅವ್ರಿಗೆ ಹೇಳ್ತಾ ಶುಭಾಶಯವನ್ನು ಕೊಡ್ತಾ ನಿಮ್ಮ ಲೈವ್ನ ಮುಗಿಸ್ತೀನಿ. ನಮಸ್ಕಾರ. ಒಂದು ಫೋಟೋ ತೆಗೆದ್ರಾ? ನಿಂತ್ಕೊಳ್ಳಿ. ಫಿನಿಶ್ ಮಾಡಿ.